ನೀವು ಒಂದ್ ಕಾಲೇಜಲ್ಲಿ ಓದ್ತಿದ್ದೀರಾ, ಟೈಮ್ಗೆ ಸರಿಯಾಗಿ ಅಸೈನ್ಮೆಂಟ್ ಮಾಡ್ತೀರಾ, 90% ಅಟೆಂಡೆನ್ಸ್ ತಗೊಂತೀರಾ, ತುಂಬಾ ಬುಕ್ಸ್ ಓದ್ತೀರಾ, ಮತ್ತೆ ಕಾಲೇಜ್ ನಲ್ಲಿ ಎಲ್ಲಾ ರೂಲ್ಸ್ ನ ಫಾಲೋ ಮಾಡ್ತೀರಾ. ಇಷ್ಟೆಲ್ಲ ಮಾಡಿದ್ಮೇಲೆ ನೀವ್ ಅನ್ಕೊಂತೀರಾ ಕಾಲೇಜಿಂದ ಹೊರಗೆ ಹೋದ್ಮೇಲೆ ಒಂದು ಡಿಗ್ರಿ ಸರ್ಟಿಫಿಕೇಟ್ ಸಿಗುತ್ತೆ, ಇವಾಗ ಒಳ್ಳೆ ಜಾಬ್ ಸಿಗುತ್ತೆ, ಇದರಲ್ಲಿ ಬರೋ ಹಣದಲ್ಲಿ ದೊಡ್ಡ ಮನೆ ತಗೋಬಹುದು, ಒಂದು ಕಾರ್ ತಗೋಬಹುದು, ಲೈಫ್ ಸೆಟಲ್ ಆಗುತ್ತೆ, ಮದುವೆ ಆಗಿ ಮಕ್ಕಳನ್ನ ಒಳ್ಳೆ ಸ್ಕೂಲ್ಗೆ ಸೇರಿಸಬಹುದು. ಇಷ್ಟೆಲ್ಲ ಮಾಡಿದ್ರು ನನ್ನ ಹತ್ರ ತುಂಬಾ ಹಣ ಉಳಿತೆ ಅಂತ ಯೋಚಿಸ್ತೀರಾ. ಆದ್ರೆ ರಿಯಾಲಿಟಿನೇ ಬೇರೆ ಇದೆ. ನೀವು 15 ವರ್ಷ ಎಜುಕೇಶನ್ ಮುಗಿಸಿ ಗ್ರಾಜುಯೇಷನ್ ಡಿಗ್ರಿ ಕಂಪ್ಲೀಟ್ ಮಾಡ್ತೀರಾ. ಇವಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ ಹತ್ರ ಯಾವ ಕೆಲ್ಸನೂ ಇಲ್ಲ ಅಂತ. ಮತ್ತೆ ಎಷ್ಟೇ ಕಂಪ್ನಿಗೆ ಹೋಗಿ ಎಷ್ಟೇ ಇಂಟರ್ವ್ಯೂ ಕೊಟ್ರು ಯಾವ್ದೋ ಒಂದು ರೀಸನ್ ಹೇಳಿ ನಿಮ್ಮನ್ನ ರಿಜೆಕ್ಟ್ ಮಾಡ್ತಾರೆ. बात नहीं करते सर, और मैं 2 साल से गाँव में भी नहीं हूँ. दुख है सर, क्या बोलूं. मैं अपने दुख और पीड़ा को किसी का सामना नहीं कर सकता हूँ सर. बहुत संघर्ष से पढ़ा, ट्यूशन पढ़ा के मैं 2012 से ट्यूशन पढ़ा के अभी तक मैं पढ़ाई किया हूँ. ಕೆಲ್ಸ ಇಲ್ಲ ಅಂತ ಜನರು ನಿಮ್ಮನ್ನ ಕೀಳಾಗಿ ನೋಡ್ತಾರೆ. ಏಜ್ ಜಾಸ್ತಿ ಆಗ್ತಿರುತ್ತೆ, ಆದ್ರೆ ಕೈಯಲ್ಲಿ ಯಾವ ಕೆಲ್ಸ ಇರಲ್ಲ. ಇದರ ಬಗ್ಗೆ ಯೋಚನೆ ಮಾಡಿ ಮಾಡಿ ಡಿಪ್ರೆಷನ್ ಗೆ ಹೋಗ್ತೀರಾ. ಇದರಿಂದ ಒಂಟಿತನ ಶುರು ಆಗುತ್ತೆ. ಮತ್ತೆ ದೇವ್ರ ಹತ್ರ ಕೇಳ್ಕೊಂತೀರಾ ಹೆಂಗಾದ್ರೂ ಮಾಡಿ ಒಂದ್ ಜಾಬ್ ಕೊಡ್ಸು ಅಂತ. ಹೆಂಗೋ ಕಷ್ಟಪಟ್ಟು ಒಂದ್ ಕೆಲ್ಸನೂ ಸಿಗುತ್ತೆ, ಆದ್ರೆ ಸ್ಯಾಲ್ರಿ ನೀವ್ ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ತುಂಬಾ ಕಡಿಮೆ ಇರುತ್ತೆ. ಆದ್ರೆ ನೀವೇನ್ ಮಾಡಕ್ಕಾಗುತ್ತೆ, ನಿಮ್ಗೆ ಅದೇ ಕೆಲ್ಸನೇ ಅನಿವಾರ್ಯ ಆಗುತ್ತೆ. ಅಷ್ಟು ಸ್ಯಾಲ್ರಿ ಇರಲ್ಲ ಕೂಡಿಟ್ಟು ಮನೆ ಕಟ್ಟುವಷ್ಟು. ಮತ್ತೆ ಹೋಮ್ ಲೋನ್ ತಗೊಂತೀರಾ, ಇದರಿಂದ ನಿಮಗೆ ತುಂಬಾ ಭಯ ಆಗುತ್ತೆ. ಎಲ್ಲಿ ನನ್ನ ಕೆಲ್ಸದಿಂದ ತಗೋದ್ರ ಅಂತ. ಇದರಿಂದ ನನ್ನ ಮನೆ ನಡೀತಿದೆ, ಹೋಮ್ ಲೋನ್ ಕಟ್ತಿದೀನಿ, ಮಕ್ಕಳ ಫೀಸ್ ಕಟ್ತಿದೀನಿ. ಇದೇ ಭಯದಲ್ಲಿ ಬೆಳಿಗ್ಗೆ ಬೇಗ ಎದ್ದಲ್ತೀರಾ, ಸಮಯಕ್ಕೆ ಸರಿಯಾಗಿ ಕೆಲ್ಸಕ್ಕೆ ಹೋಗ್ತೀರಾ, ರಾತ್ರಿ ಲೇಟ್ ಆಗಿ ಬರ್ತೀರಾ. ಹೀಗೆ ಸ್ವಲ್ಪ ದಿನದಲ್ಲಿ ಆ ಕೆಲ್ಸ ಇಷ್ಟ ಇಲ್ಲ ಅಂದ್ರೂ ಅದನ್ನೇ ಮಾಡ್ಬೇಕಾಗುತ್ತೆ. ಮತ್ತೆ ಒಂದಿನ ನಿಮ್ಮ ಲೈಫ್ ನಾರ್ಮಲ್ ಅನ್ಸುತ್ತೆ. ನಿಧಾನಕ್ಕೆ ನಿಮ್ಗೆ ವಯಸ್ಸಾಗೋಗುತ್ತೆ. ಒಂದಿನ ಕೂತು ಯೋಚನೆ ಮಾಡ್ತೀರಾ, ನಾನ್ ತುಂಬಾ ಅನ್ಲಕ್ಕಿ ಆಗಿದ್ದೆ, ನಾನ್ ಎಷ್ಟು ಕಷ್ಟಪಟ್ರು ನಾನ್ ಅನ್ಕೊಂಡಿದ್ದು ಯಾವ್ದು ಆಗ್ಲಿಲ್ಲ ಅಂತ. ಆದ್ರೆ ರಿಯಾಲಿಟಿನೇ ಬೇರೆ ಇದೆ. ಇಲ್ಲಿ ತನಕ ನಿಮ್ಮಿಂದ ಮುಚ್ಚಿಟ್ಟಿರೋದು.